ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ ಚಿಂತನೆಯನ್ನು ಚಾತುರ್ಮಾಸ್ಯದ ಪರ್ಯಂತವಾಗಿ ಮಾಡುವ ಸಂಕಲ್ಪವನ್ನು ಆಷಾಢ ಏಕಾದಶಿಯ ದಿನದಿಂದ ಮಾಡಿ ಆ ಒಂದು ಚಿಂತನೆಯನ್ನು ಪ್ರಾರಂಭ ಮಾಡಿದ್ದೆವು. ತರುವಾಯ ವಿಷ್ಣು ಸಹಸ್ರನಾಮದ ಎಲ್ಲ ಶ್ಲೋಕಗಳ ಚಿಂತನೆಯನ್ನು ಯಥಾಶಕ್ತಿಯಾಗಿ ಯಥಾಮತಿಯಾಗಿ ಮಾಡುತ್ತಾ ಸತ್ಯಸಂಧತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನದ ಅನುಸಾರವಾಗಿ ಅದರ ಅನುಸಂಧಾನವನ್ನು ಚಿಂತನವನ್ನು ಮಾಡುವ ಪ್ರಯತ್ನ ಮಾಡಿದ್ದೇವೆ. ವಿಷ್ಣು ಸಹಸ್ರನಾಮದಲ್ಲಿ ಮೊದಲನೆಯ ಕೆಲವು 9-10 ಶ್ಲೋಕಗಳು ಅದು ಭಗವಂತನ ಸ್ತೋತ್ರದ ಮುನ್ನುಡಿಯಾಗಿ ಭೀಷ್ಮರ ಸಂಭಾಷಣೆ ಬರುವಂತಹದ್ದು. ಅದರ ನಂತರದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಭೀಷ್ಮಾಚಾರ್ಯರು ಭಗವಂತನ ನಾಮಸ್ಮರಣವನ್ನು ಮಾಡಲಿಕ್ಕೆ ಆ 1000 ಹೆಸರುಗಳನ್ನು ಹೇಳುತ್ತಾ ಹೊರಟಿರುವ ಶ್ಲೋಕಗಳು ಬರ್ತವೆ. ನಿತ್ಯದಲ್ಲಿ ಒಂದು ಶ್ಲೋಕದ ಚಿಂತನೆಯಂತೆ 106 ದಿನಗಳ ಕಾಲ ಈ ಎಲ್ಲ 106 ಶ್ಲೋಕಗಳ ಚಿಂತನೆಯನ್ನು ಮಾಡಿದ್ದೇವೆ. 1000 ನಾಮಗಳ ಅನುಸಂಧಾನವನ್ನು ನಮ್ಮ ತಲೆಗೆ ತಂದುಕೊಳ್ಳುವ ಪ್ರಯತ್ನ ಮಾಡಿದ್ದೇವೆ. ತಾವೆಲ್ಲರೂ ಅದಕ್ಕೆ ಶ್ರದ್ಧಾಭಕ್ತಿಯಿಂದ ಭಾಗಿಯಾಗಿದ್ದೀರಾ. ಇವತ್ತು ಈ ಸ್ತೋತ್ರ ಭಾಗದ ಕೊನೆಯದಾದ ಶ್ಲೋಕ ಮಹಾಭಾರತದಲ್ಲಿ ಬರುವ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರ ಭಾಗ, ಅದರ 107ನೆಯ ಶ್ಲೋಕ 1008 ಹೆಸರುಗಳು, ಕೊನೆಯ ಆ 8 ಹೆಸರುಗಳ ವರ್ಣನೆ ಬರುವಂತಹ ಒಂದು ಶ್ಲೋಕ. ಅದರ ಚಿಂತನೆಯನ್ನು ಮಾಡಿ ಈ ಚಾತುರ್ಮಾಸ್ಯ ಕಾಲ್ಯದಲ್ಲಿ ನಾವೆಲ್ಲ ಸೇರಿ ಮಾಡಿದಂತಹ ಈ ಪುಣ್ಯ ಕಾರ್ಯವನ್ನು ಆ ಭಗವಂತನಿಗೆ ಸಮರ್ಪಣ ಮಾಡೋಣ. ಆ ಶ್ಲೋಕದ ಚಿಂತನ ಈಗ ಇದೆ. ಶಂಖಬೃನ್ನಂದಕೀ ಚಕ್ರೀ ಶಾಂಗಧನ್ವಾ ಗದಾಧರಃ ರಥಾಂಗಪಾಣಿರಕ್ಷೋಭ್ಯಃ ಸರ್ವಪ್ರಹರಣಾಯುಧಃ ಸರ್ವಪ್ರಹರಣಾಯುಧಃ ಓಂ ನಮಃ ಇತಿ. ಭಗವಂತನ ಈ ವಿಷ್ಣು ಸಹಸ್ರನಾಮ ಸ್ತೋತ್ರದ ಕೊನೆಯ ಶ್ಲೋಕವನ್ನು ಭೀಷ್ಮರು ಹೇಳುತ್ತಾ ಪರಮಾತ್ಮನ ಆ ಇಡಿಯಾದ ರೂಪದಲ್ಲಿ ಪರಮಾತ್ಮ ತಾನು ಹಿಡಿದಂತಹ ಆಯುಧಗಳ ವರ್ಣನೆಯನ್ನು ಮಾಡುತ್ತಾರೆ. ಭಗವಂತ ಶಂಖಭೃತ್, ಪಾಂಚಜನ್ಯ ಎನ್ನುವ ಶ್ರೇಷ್ಠವಾದ ಶಂಖವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಂತಹ ಭಗವಂತ ಶಂಖಭೃತ್ ಅಂತ ಅನ್ನಿಸಿಕೊಳ್ಳುತ್ತಾನೆ. ಕೃಷ್ಣನ ಪಾಂಚಜನ್ಯದ ವರ್ಣನೆ ಮಹಾಭಾರತ ಮಾಡುತ್ತದೆ, ಭಾಗವತ ಮಾಡುತ್ತದೆ. ಆ ಪಾಂಚಜನ್ಯ ಎನ್ನುವಂತಹ ಶ್ರೇಷ್ಠವಾದ ಶಂಖ ಅದು ಕೃಷ್ಣನ ಶಂಖ ಅಂತ ಗೀತೆಯ ಪ್ರಾರಂಭದಲ್ಲಿಯೂ ಕೂಡ ನಾವು ಕೇಳುವಂತಹದ್ದು. ಅಂತಹ ಪಾಂಚಜನ್ಯವನ್ನು ಮೊಳಗಿಸುವ ಧರ್ಮ ರಕ್ಷಣೆಯಲ್ಲಿ ಪರಮಾತ್ಮನೇ ಅವತಾರ ಮಾಡುವ ಸಂಕೇತ ಪಾಂಚಜನ್ಯ. ಅಂತಹ ಶಂಖವನ್ನು ಧಾರಣ ಮಾಡಿದ, ಅದನ್ನು ಹಿಡಿದ ಶಂಖಭೃತ್ ಅದು ಭಗವಂತ. ನಂದಕಿ, ನಂದಕಿ ತನ್ನಾಮಕ ಖಂಗವಾನ್. ನಂದಕ ಅನ್ನುವಂತಹ
ಖಡ್ಗವನ್ನು ತನ್ನ ಕೈಯಲ್ಲಿ ಧಾರಣ ಮಾಡಿದ್ದಾನೆ ಭಗವಂತ. ದುಷ್ಟ ರಾಕ್ಷಸರ ಸಂಹಾರಕ್ಕಾಗಿ ಸನ್ನದ್ಧನಾಗಿ ಖಡ್ಗವನ್ನು ಕೈಯಲ್ಲಿ ಹಿಡಿದಂತಹ ಭಗವಂತ ನಂದಕ ಅಂತನ್ನುವ ಖಡ್ಗ ಅದು. ಅದನ್ನು ಉಳ್ಳ ಪರಮಾತ್ಮನನ್ನು ನಂದಕಿ ಅಂತ ಕರೀತಾರೆ. ಚಕ್ರೀ ರಾಮಕೃಷ್ಣಾದಿರೂಪೇಣ ಸೈನ್ಯವಾನ್ ಜಗನ್ವಾನ್ ಸುದರ್ಶನವಾನ್. ರಾಮ ಕೃಷ್ಣ ಮುಂತಾದ ರೂಪಗಳಿಂದ ಚಕ್ರ ಅಂದರೆ ಸೈನ್ಯ. ಆ ಸೈನ್ಯವನ್ನು ಉಳ್ಳವನು ಪರಮಾತ್ಮ, ಆದ್ದರಿಂದ ಚಕ್ರಿ ಅಂತ ಹೆಸರು. ಅಥವಾ ಸುದರ್ಶನವೆಂಬುವ ಚಕ್ರವನ್ನು ತನ್ನ ಕೈಯಲ್ಲಿ ಧಾರಣ ಮಾಡಿದ್ದಾನೆ ವಿಷ್ಣು ಪರಮಾತ್ಮ. ಕೃಷ್ಣ ಆ ಚಕ್ರವನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ ಅನ್ನುವುದಕ್ಕಾಗಿ ಅವನಿಗೆ ಚಕ್ರಿ, ಚಕ್ರವನ್ನು ಉಳ್ಳವನು ಯಾವನೋ ಅವನು ಆ ಭಗವಂತ ಚಕ್ರಿ ಅಂತ ಅನ್ನಿಸಿಕೊಳ್ಳುತ್ತಾನೆ. ಶಾಂಘಧನ್ವಾ, ಪರಮಾತ್ಮ ಶಂಖವನ್ನು, ಖಡ್ಗವನ್ನು, ಚಕ್ರವನ್ನು, ಅದರಂತೆ ಒಂದು ಧನಸ್ಸನ್ನು ಧಾರಣ ಮಾಡಿದ್ದಾನೆ. ಆ ಧನಸ್ಸಿಗೆ ಹೆಸರು ಶಾಂಗ ಅಂತ ಹೇಳಿ. ಆ ಸಾರಂಗಪಾಣಿಯಾಗಿ ಶಾಂಘಧನಸ್ಸನ್ನು ಧಾರಣ ಮಾಡಿದಂತಹ ಆ ಪರಮಾತ್ಮನನ್ನು ಶಾಂಗಧನ್ವಾ ಅಂತ ಕರೆಯೋದುಂಟು. ಗದಾಧರ, ಭಗವಂತ ಕೈಯಲ್ಲಿ ಗದೆಯನ್ನು ಧಾರಣ ಮಾಡಿದ್ದಾನೆ. ಧರತೀತಿ ಧರ, ಧಾರಣ ಮಾಡಿದಂತಹ ವ್ಯಕ್ತಿಯನ್ನು ಧರ ಅಂತ ಕರೀತಾರೆ. ಗದಾಯ ಧರಾಹ, ಗದಾಯಾಧರೋ ಗದಾಧರ, ಗದೆಯನ್ನು ತನ್ನ ಕೈಯಲ್ಲಿ ಧಾರಣ ಮಾಡಿದ್ದಾನೆ. ಹೀಗೆ ಶಂಖ, ಚಕ್ರ, ಗದಾ, ನಂದಕ ಅನ್ನುವ ಖಡ್ಗ ಇವುಗಳನ್ನು ಧಾರಣ ಮಾಡಿ ತನ್ನ ಭುಜದಲ್ಲಿ ಶಾಂಗ ಅನ್ನುವ ಧನಸ್ಸನ್ನು ಉಳ್ಳ ಪರಮಾತ್ಮ ರಥಾಂಗಪಾಣಿಹಿ. ರಥದ ಅಂಗ ಅದು ಚಕ್ರ, ಅದನ್ನು ತನ್ನ ಕೈಯಲ್ಲಿ ಪಾಣಿಹಿ, ತನ್ನ ಕೈಯಲ್ಲಿ ಹಿಡಿದವನು. ಇದೊಂದು ಚಕ್ರಿ ಎನ್ನುವುದಕ್ಕೆ ಮತ್ತೊಂದು ರೀತಿಯಾದ ಭಗವಂತನ ಬಣ್ಣನೆ. ಅಥವಾ ರಥಾಂಗರು ಅಂತಂದರೆ ಸೈನಿಕರು. ಆ ಸೈನಿಕರಿಗೆಲ್ಲ ತಾನು ಕೈ ಹಿಡಿದು ನಡೆಸ್ತಾನೆ, ಆದ್ದರಿಂದ ರಥಾಂಗಪಾಣಿಹಿ. ಮತ್ತೊಂದರ್ಥ ರಥ ಅಂದರೆ ಯುದ್ಧ, ರಥಾಂಗರು ಅಂತಂದರೆ ಸೈನಿಕರು. ಆ ರಥಾಂಗರಿಗೆ ಅಂದರೆ ಒಡೆಯರು ಅಂದರೆ ರಾಜರಾದಂಥವರು. ಯಾರು? ಧರ್ಮಯುದ್ಧದಲ್ಲಿ ರಾಜರಾಗಿ ಇದ್ದಂಥವರು ಪಾಂಡವರು, ಅವರು ರಥಾಂಗಪರು. ಆ ರಥಾಂಗಪರಿಗೆ ಆಣಿಹಿ, ಆಶ್ರಯನಾದಂಥವನು ಅವನು ಕೃಷ್ಣ. ಕೃಷ್ಣನಿದ್ದಾನೆ ಅನ್ನುವುದಕ್ಕಾಗಿ ಆ ಧರ್ಮಯುದ್ಧದಲ್ಲಿ ಪಾಂಡವರಂತಹ ಸಜ್ಜನರಿಗೆ ಜಯವಾಯಿತು. ಎಂತಹ ಕಪಟಗಳಾದರೂ ಕೂಡ ಕೃಷ್ಣ ಅವರೆಲ್ಲರನ್ನ ಹಿಡಿದು ನಿಲ್ಲಿಸಿ ಆ ಯುದ್ಧವನ್ನು ಗೆಲ್ಲುವಂತೆ ಮಾಡುತ್ತಾನೆ. ಎಂತೆಂತಹ ಕಷ್ಟ ಪಾಂಡವರಿಗೆ, ಒಂದೇ ಎರಡೇ ಎಂತೆಂತಹ ಮಹಾ ಕಷ್ಟಗಳು. ಆ ಎಲ್ಲ ಕಷ್ಟಗಳನ್ನು ಎದುರಿಸಿ ಬಂದ ಪಾಂಡವರು ಕೊನೆಯಲ್ಲಿ ಧರ್ಮಯುದ್ಧವನ್ನು ಗೆದ್ದು ಧರ್ಮವೇ ದೊಡ್ಡದು ಅನ್ನುವ ಸಾಧನೆಯನ್ನು ಮಾಡಿದರಲ್ಲ, ಇದಕ್ಕೆ ಹಿಂದೆ ನಿಂತು, ಮುಂದೆ ನಿಂತು, ಮಗ್ಗಲುಗಳಲ್ಲಿ ನಿಂತು ರಕ್ಷಣೆ ಮಾಡಿ ಶಕ್ತಿ ತುಂಬಿ ಆ ಯುದ್ಧವನ್ನು ಗೆಲ್ಲುವಂತೆ ಪ್ರತ್ಯಕ್ಷ ಪರೋಕ್ಷವಾಗಿ ಎರಡೂ ರೀತಿಯಿಂದ ಕಾರಣನಾದವನು ಭಗವಂತ ಕೃಷ್ಣ. ಆದ್ದರಿಂದ ಅವನು ರಥಾಂಗಪಾಣಿಹಿ. ಇದು ಕೃಷ್ಣನ ಹೆಸರು ಅನ್ನುವುದಕ್ಕಾಗಿ ಇನ್ನೊಂದು ಅರ್ಥ. ರಥ ಅಂದರೆ ಅರ್ಜುನನ ರಥ. ಆ ರಥದ ಅಂಗ ಅಂತಂದರೆ ಅದರ ಲಗಾಮು. ಆ ಲಗಾಮನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡವನು ಅಂದರೆ ಅದರ ಸಾರಥಿ. ಪಾರ್ಥ ಸಾರಥಿಯಾಗಿ ಭಗವಂತ ಆ ಪರಮಾತ್ಮನ ವಿಶೇಷ ಪಾಂಡವರ ಮನೆಯ ದೂತ ಅಂತ ದಾಸರು ಹೇಳುತ್ತಾರೆ. 14 ಲೋಕಗಳಿಗೆ ನಾಥನಾದರೂ ಆ ಪಾಂಡವರ ಮನೆಯ ದೂತನಾಗಿ ಧರ್ಮವನ್ನು ಉಳಿಸಲಿಕ್ಕೆ
ತಾನು ಆ ಪಾರ್ಥನ ಮೇಲೆ ಪ್ರೀತಿ ತೋರಿಸಿ ಅವನ ಸಾರಥಿಯಾದದ್ದು ಅದೆಲ್ಲದರ ಸ್ಮರಣೆ ರಥಾಂಗಪಾಣಿ ಅಂತ ತೋರಿಸಿಕೊಡುತ್ತಾರೆ. ಅಕ್ಷೋಭ್ಯ ಕ್ಷೋಭಯಿತು ಅಶಕ್ಯತ್ವಾತ್ ಅಕ್ಷೋಭ್ಯ. ಯಾವ ಪರಮಾತ್ಮನಿಗೆ ಕ್ಷೋಭೆ ಅದೆಂದಿಗೂ ಇಲ್ಲವೋ, ಅದನ್ನು ಮಾಡಲಿಕ್ಕೆ ಸಾಧ್ಯವೂ ಇಲ್ಲವೋ ಅಂತಹ ಕ್ಷೋಭೆ ಇಲ್ಲದ ಭಗವಂತ ಅಕ್ಷೋಭ್ಯ ಅಂತ ಅನ್ನಿಸಿಕೊಳ್ಳುತ್ತಾನೆ. ಸರ್ವಪ್ರಹರಣಾಯುಧ ಸರ್ವೇಷಾಂ ಶತ್ರುಣಾಂ ಪ್ರಹರಣಾರ್ಥಂ ಆಯುಧಾನಿ ಯಸ್ಯ ಸಹ ಸರ್ವಪ್ರಹರಣಾಯುಧ. ಎಲ್ಲ ಶತ್ರುಗಳ, ನಮ್ಮ ಅಂತಃಶತ್ರುಗಳು, ನಮ್ಮ ಬಾಹ್ಯ ಶತ್ರುಗಳು, ಈ ಎಲ್ಲ ತರಹದ ಶತ್ರುಗಳನ್ನು ಸಂಹರಿಸುವ, ಅವರನ್ನು ಪ್ರಹರಿಸುವ ಆಯುಧಗಳನ್ನು ಶಂಖ, ಚಕ್ರ, ಗದಾ, ಪದ್ಮ ಮುಂತಾದವುಗಳನ್ನು ಹಿಡಿದು ಸನ್ನದ್ಧನಾಗಿ ನಮ್ಮ ಮೇಲೆ ಕರುಣೆಯನ್ನು ತೋರಿಸುವ ಆ ಭಗವಂತನ ಒಂದು ವಿಶೇಷವಾದ ಸ್ಮರಣೆ ಸರ್ವಪ್ರಹರಣಾಯುಧ ಅಂತ ಬಂತು. ಇದನ್ನು 2 ಬಾರಿ ಹೇಳುತ್ತಾರೆ. ಸರ್ವಪ್ರಹರಣಾಯುಧ ಸರ್ವಪ್ರಹರಣಾಯುಧ ಓಂ ನಮಃ ಇತಿ. ಇದನ್ನು 2 ಬಾರಿ ಹೇಳಿದ್ಯಾಕೆ ಅಂತ ಕೇಳಿದರೆ, ಅಧ್ಯಾಯಾಂತೆ ದ್ವಿರುಕ್ತಿ, ಇದು ವೈದಿಕವಾದಂತಹ ಒಂದು ಪದ್ಧತಿ. ಒಂದು ಭಾಗ, ಒಂದು ವಿಚಾರ ಇದು ಕೊನೆಗೊಳ್ಳುವಾಗ ಅಧ್ಯಾಯಾಂತೆ ದ್ವಿರುಕ್ತಿ ಅಂತ. ಸರ್ವ ಅಧ್ಯಾಯ ಇವುಗಳ ಅರ್ಥ ಅವಧಾರಣಕ್ಕಾಗಿ ಆ ಅಧ್ಯಾಯದ ಅಂತ್ಯದಲ್ಲಿ ಮತ್ತೊಮ್ಮೆ ಆ ಕೊನೆಯ ಶಬ್ದವನ್ನು ಹೇಳುವುದು, ಇದು ಸಕಲ ಅಧ್ಯಾಯಗಳನ್ನು ನೆನಪಿಡಿಸುವ ಒಂದು ಕ್ರಮ ಅಂತ ವೈದಿಕವಾದ ಕ್ರಮವನ್ನು ಹೇಳುತ್ತಾರೆ. ಗಾರುಡ ಉಕ್ತೇಹೆ ಅಂತ ಬರೀತಾರೆ. ಹೀಗೆ ಗರುಡ ಪುರಾಣದಲ್ಲಿ ಬರುವಂತಹ ಒಂದು ಮಾತು, ಕೊನೆಯಲ್ಲಿ ಸಂಪೂರ್ಣ ಫಲತ್ವ, ಅದು ಸಂಪೂರ್ಣ ಫಲ ನಮಗೆ ಸಿಗಬೇಕು ಅಂದರೆ ಒಂದು ಮುಖ್ಯವಾದ ಘಟ್ಟ ಅದು ಕೊನೆಗೊಳ್ಳುವಾಗ ಇನ್ನೊಮ್ಮೆ ಅದರ ಸಂಪೂರ್ಣ ಅವಧಾರಣಕ್ಕಾಗಿ ಅದೇ ವಿಚಾರವನ್ನು ಮತ್ತೊಮ್ಮೆ ಹೇಳುವಂಥದ್ದು. ಹೀಗಾಗಿ ಸರ್ವಪ್ರಹರಣಾಯುಧ ಓಂ ನಮ ಇತಿ ಎಂಬುದಾಗಿ 2 ಬಾರಿ ಸರ್ವಪ್ರಹರಣಾಯುಧ ಅಂತಂದದ್ದು ದ್ವಿರುಕ್ತಿ ಎನ್ನುವ ದೋಷವಲ್ಲ, ಅದು ವೈದಿಕವಾದ ಒಂದು ಸಂಪ್ರದಾಯ ಅಂತ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ತಿಳಿಸ್ತಾ, ಓಂ ನಮಃ, ಓಂಕಾರ ವಾಚ್ಯನಾದಂತಹ ಪರಮಾತ್ಮ ಅವನಿಗೆ ನಮಸ್ಕಾರ. ಓಂ ಇದು ವೈದಿಕವಾದ ಶಬ್ದ. ಈ ವಿಷ್ಣು ಸಹಸ್ರನಾಮ ಇದು ಮಹಾಭಾರತದ ಒಂದು ಭಾಗ. ಮಹಾಭಾರತ ವೇದ ತುಲ್ಯವಾದದ್ದು, ಪಂಚಮ ವೇದ. ಹೀಗಾಗಿ ಈ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹದ್ದೆಲ್ಲವೂ ವೇದೋಕ್ತವಾಗಿ ಇರುವಂತಹದ್ದೇ. ಆದ್ದರಿಂದ ಓಂಕಾರವನ್ನು ಕೊನೆಯಲ್ಲಿ ಹೇಳುವಂತಹದ್ದು. ಇನ್ನೊಂದು ಓಂ ಇತಿ ಬ್ರಹ್ಮ ಅಂತ. ಓಂ ನಾಮ ಭಗವಾನ್ ವಿಷ್ಣು ಅಧಿಕೋಚ್ಛ ಗುಣತ್ವತಃ ಅಂತ ಮಾತು. ಓಂಕಾರ ಭಗವಂತನ ಅಧಿಕ ಗುಣತ್ವವನ್ನು, ಗುಣಪರಿಪೂರ್ಣತ್ವವನ್ನು ಸೂಚಿಸುವಂತಹದ್ದು. ಓಂ ಅನ್ನೋದಕ್ಕೆ ಬ್ರಹ್ಮ, ಬೃಹತ್ತಾದ ಗುಣಗಳ ಸಮೂಹ ಅಂತನ್ನುವ ಅರ್ಥ ಉಂಟು. ಹೀಗಾಗಿ ಸರ್ವಗುಣ ಪರಿಪೂರ್ಣನಾದ ಪರಮಾತ್ಮನ ಶಬ್ದಗಳನ್ನು, ಅವನ ಹೆಸರುಗಳನ್ನು ಇಲ್ಲಿ ಸ್ತೋತ್ರ ಮಾಡಲಾಯಿತು ಅಂತನ್ನುವ ಸೂಚಕವಾಗಿಯೂ ಓಂಕಾರವನ್ನು ಕೊನೆಯಲ್ಲಿ ಹೇಳಿ ಓಂ ನಮಃ, ಓಂ ಗುಣಪರಿಪೂರ್ಣಾಯ ನಮಃ ನಮಸ್ಕಾರ. ಓಂ ಅಂದರೆ ಗುಣಪರಿಪೂರ್ಣನಾದ ಪರಮಾತ್ಮನಿಗೆ ನಮಃ ನಮಸ್ಕಾರಗಳು ಎಂಬುದಾಗಿ ಹೇಳುವುದುಂಟು. ಓಕಾರಶ್ಚಾತ ಶಬ್ದಶ್ಚ ದ್ವಾವೇತೌ ಬ್ರಹ್ಮಣಃ ಪುರ ಕಂಠಂ ಭಿತ್ವಾ ವಿನಿರ್ಯಾತೌ ತಸ್ಮಾತ್ ಮಾಂಗಲಿಕಾ ಉಭೌ. ಓಂಕಾರ ಇದು ಮಾಂಗಲಿಕವಾದ ಶಬ್ದ ಅಂತ ಪ್ರಮಾಣ. ಮಂಗಲಾರ್ಥವಾಗಿ ಶಬ್ದವನ್ನು ಹೇಳುವುದುಂಟು. ಹೀಗಾಗಿ
ಮಂಗಲಮಯವಾದಂತಹ ಈ ವಿಷ್ಣು ಸಹಸ್ರನಾಮ ಇಲ್ಲಿಗೆ ಸಂಪನ್ನಗೊಂಡಿತು ಅಂತನ್ನುವುದನ್ನು ಸೂಚನೆ ಮಾಡಲಿಕ್ಕೆ ಮಂಗಲಮಯನಾದಂತಹ ವಿಷ್ಣುವಿನ ಹೆಸರು ಓಂ ಅನ್ನುವ ಶಬ್ದವನ್ನು ಹೇಳಿ ನಮಃ ನಮಸ್ಕಾರಗಳು ಅಂತ ಹೀಗೆ ತಿಳಿಸ್ತಾ ಇತಿ ಶ್ರೀಮನ್ ಮಹಾಭಾರತೆ ಅನುಶಾಸನ ಪರ್ವ ಅನುಶಾಸನಿಕೆ ಪರ್ವಣಿ ಶ್ರೀ ವಿಷ್ಣೋ ದಿವ್ಯ ಸಹಸ್ರನಾಮ ಸ್ತೋತ್ರಂ ನಾಮ 390ಶತತಮೋಧ್ಯಾಯ. ಹೀಗೆ ಈ ಅನುಶಾಸನ ಪರ್ವದಲ್ಲಿ ಬರುವಂತಹ ವಿಷ್ಣು ಸಹಸ್ರನಾಮ ಸ್ತೋತ್ರ ಭಾಗವನ್ನು ಇಲ್ಲಿ ಸಂಪನ್ನಗೊಳಿಸ್ತಾ ಇದ್ದಾರೆ. ಇದರ ಫಲಶ್ರುತಿಯನ್ನು ನಾಳೆಯ ದಿನ ತಿಳಿದುಕೊಳ್ಳೋಣ. ಇನ್ನು 2 ದಿನಗಳ ಕಾಲ ಈ ವಿಷ್ಣು ಸಹಸ್ರನಾಮ ಸ್ತೋತ್ರದ ಸರಣಿ ಮುಂದುವರೆದು ಚಾತುರ್ಮಾಸ್ಯದ ಕೊನೆಯ ದಿನ ಈ ಗ್ರಂಥದ ಸಮರ್ಪಣೆ ಗುರುಗಳ ಮುಖಾಂತರವಾಗಿ ನಾವೆಲ್ಲ ಮಾಡೋಣ. ಆ ಫಲಶ್ರುತಿಯನ್ನು ನಾಳೆಯ ದಿನ ತಿಳಿದುಕೊಳ್ಳೋಣ. ಎಲ್ಲರಿಗೂ ಈ ಗ್ರಂಥವನ್ನು ಚಿಂತನೆ ಮಾಡಿದ ಫಲ ಅದು ಸಿಗಲಿ. ಲೋಕ ಕಲ್ಯಾಣಾರ್ಥವಾಗಿ ಇದರ ಫಲ ಎಲ್ಲ ಜನರಿಗೂ ಉಪಯುಕ್ತವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಈ ಎಲ್ಲ ನಾಮಗಳಿಂದ ಸ್ತುತ್ಯನಾದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ, ಓಂಕಾರ ಶಬ್ದ ವಾಚ್ಯನಾದಂತಹ ಭಗವಂತ ನಮ್ಮನ್ನು ರಕ್ಷಿಸಲಿ ಅಂತ ಭಗವಂತನಲ್ಲಿ ಬೇಡಿಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.